ಪ್ರೀತಿಯ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋ ಯಾರಿಗೆ ಅಂತ ಹೇಳಿದರೆ, ಸರ್ ಹೆಂಗೆ ಸರ್ ಓದಬೇಕು ಸರ್, ಕಡಿಮೆ ಸಮಯ ಇದೆ, ಸಿಲೆಬಸ್ ನೋಡಿದರೆ ಇಷ್ಟೋ ಕಂಡಿದೆ, ಸಬ್ಜೆಕ್ಟ್ಸ್ ನೋಡಿದರೆ 6 ಇದ್ದಾವೆ, ಹೆಂಗೆ ಸರ್ ಓದಬೇಕು, ನೀವೇನೋ ಒಂದೇ ಒಂದು ಸಬ್ಜೆಕ್ಟ್ ಪಾಠ ಮಾಡಿಬಿಡ್ತೀರಾ, ಗೆದ್ದೋಗ್ಬಿಡ್ತೀರಾ, ನಾವು 6 ಸಬ್ಜೆಕ್ಟ್ ಎಲ್ಲ ಓದಬೇಕಲ್ಲ. ಇಂತಹ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋವನ್ನು ಮಾಡುತ್ತಿರುವಂಥದ್ದು. ಸರ್ ಲೆಸ್ ಟೈಮ್ ಇದೆ ಸರ್, ಮೋರ್ ಸಿಲೆಬಸ್ ಸರ್ ಬ್ಲೂ ಪ್ರಿಂಟ್ ನೋಡಿದರೆ ಏನು ಅರ್ಥ ಆಗ್ತಾಯಿಲ್ಲ ಸರ್, ಮಾಡಲ್ ಕ್ವಶನ್ ಪೇಪರ್ ಓದಬೇಕಾ ಬೇಡ ಸರ್, ವೇಟೇಜ್ ಆಫ್ ದಿ ಚಾಪ್ಟರ್ ಗೊತ್ತಾಗ್ತಾ ಇಲ್ಲ ಸರ್, ಅಂತಹ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ದಯವಿಟ್ಟು ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿದರೆ ನಿಜವಾಗಿಯೂ ಇವತ್ತು ನಿಮ್ಮ ಮೈಂಡ್ ಸೆಟ್ ಚೇಂಜ್ ಆಗುತ್ತೆ, ನಾಳೆ ನಿಮ್ಮ ಮಾರ್ಕ್ಸ್ ಕಾರ್ಡ್ ಚೇಂಜ್ ಆಗುತ್ತೆ. ದಿಸ್ ಈಸ್ ಮೈ ಪ್ರಾಮಿಸ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ನಾನು ನಿಮ್ಮ ಇಸ್ಲಾಂ ಸರ್. ಈ ವಿಡಿಯೋ ಮಾಡುವ ಉದ್ದೇಶ ಇಷ್ಟೇ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ. ಕಡಿಮೆ ಸಮಯ ಇದೆ, ಹೆಚ್ಚಿಗೆ ಸಿಲೆಬಸ್ ಇದೆ. ಕಡಿಮೆ ಸಮಯ ಇದೆ, 6 ಸಬ್ಜೆಕ್ಟ್ಗಳಿದ್ದಾವೆ. ಹೆಂಗೆ ಡಿವೈಡ್ ಮಾಡಿದರೂ 10 ದಿನ ಸಿಗ್ತಾಯಿಲ್ಲ ಒಂದು ಸಬ್ಜೆಕ್ಟಿಗೆ. ಹಾಗಿದ್ದರೆ ಸರ್ ಹೇಗೆ ಪ್ಲಾನ್ ಮಾಡಬೇಕು ಅಂತ 4 ಸ್ಟೆಪ್ಸ್ಗಳನ್ನು ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತೇನೆ. ದಯವಿಟ್ಟು ಅದನ್ನು ಫಾಲೋ ಮಾಡಿ. ಐ ಪ್ರಾಮಿಸ್ ಯು ಮೈ ಡಿಯರ್ ಚಿಲ್ಡ್ರನ್, ಆ ಒಂದು ನೀವು ಸ್ಟೆಪ್ಸ್ಗಳನ್ನು ಫಾಲೋ ಮಾಡಿದ್ದೇ ಆದರೆ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಲ್ಲಿ ಒಳ್ಳೆ ಅಂಕಗಳನ್ನು ನೀವು ತೆಗಿತೀರಾ. ಯಾಕಂದರೆ ಏನೆಲ್ಲ ತಪ್ಪು ಮಾಡ್ತಾಯಿದ್ದೀನಿ ಅಂತ ಫಸ್ಟಿಗೆ ಹೇಳಿಬಿಡ್ತೇನೆ. ದಯವಿಟ್ಟು ಇನ್ಸ್ಟಾಗ್ರಾಮನ್ನು ಅನ್ಇನ್ಸ್ಟಾಲ್ ಮಾಡಿ ಸರ್. 2 ತಿಂಗಳು ಸರ್, 60 ದಿನಕ್ಕೋಸ್ಕರ ಮೊದಲು ಈ ಇನ್ಸ್ಟಾಗ್ರಾಮನ್ನು ಅನ್ಇನ್ಸ್ಟಾಲ್ ಮಾಡಿ, ಸೆಕೆಂಡು ಫೇಸ್ಬುಕ್ಕನ್ನು ಅನ್ಇನ್ಸ್ಟಾಲ್ ಮಾಡಿ. ಏನು ನೀವು ನೋಡಿ, ನಿಮ್ಮ ಎಕ್ಸಾಮ್ ಆದರೂ ಕೂಡ ಅದು ಹಾಗೇ ಇರುತ್ತೆ, ಫೇಸ್ಬುಕ್ಕು ಹಾಗೆ ಇರುತ್ತೆ, ಇನ್ಸ್ಟಾಗ್ರಾಮು ಹಾಗೆ ಇರುತ್ತೆ. ಮತ್ತೆ ತಾವುಗಳು ಇನ್ಸ್ಟಾಲನ್ನು ಮಾಡಿಕೊಳ್ಬೋದು, ಲಾಗಿನ್ ಮಾಡ್ಬೋದು. ದಯವಿಟ್ಟು ವಿದ್ಯಾರ್ಥಿಗಳೇ, ನಿಮ್ಮಲ್ಲಿ ಪ್ರತಿಯೊಬ್ಬರಿಗೂ ಕೂಡ ರಿಕ್ವೆಸ್ಟ್ ಇದೇ ಮಾಡುತ್ತಿರುವಂಥದ್ದು. ದ್ವಿತೀಯ PUCಯ ವಿದ್ಯಾರ್ಥಿಗಳೇ, ಇದನ್ನೆಲ್ಲ ತಾವುಗಳು ಹಿಂಗಿಟ್ಟರೆ ಈ ಬುಕ್ಸು, ಈ ಜ್ಞಾನ ಅನ್ನೋದು ತಾನಾಗಿಯೇ ಬರುತ್ತೆ. ಮೊದಲನೆಯ ಕೆಲಸ. ಸೆಕೆಂಡ್ ಡ್ಯೂಟಿ ಏನು ಅಂತ ಹೇಳಿದರೆ, ಹಾಗಿದ್ದರೆ ಸರ್ ಮೊದಲನೆಯ ಡ್ಯೂಟಿ ಆಯಿತು, ಸೆಕೆಂಡ್ ಡ್ಯೂಟಿ ಏನು ಅಂತ. ಸೆಕೆಂಡ್ ಡ್ಯೂಟಿ, ಪ್ಲೀಸ್ ಅವಾಯ್ಡ್ ಯುವರ್ ಫ್ರೆಂಡ್ಶಿಪ್ಸ್ ಅಂತ. ಈಗ ಈ ಸಮಯ ಇರುವಂಥದ್ದು ಇದು ಮಾಸ್ ಸ್ಟಡಿ ಅಲ್ಲ, ಗ್ರೂಪ್ ಸ್ಟಡಿ ಅಲ್ಲ. ದಿಸ್ ಈಸ್ ಅ ರಾಂಗ್ ಮೆಥಡ್. ಯಾರಾದರೂ ಗ್ರೂಪ್ ಸ್ಟಡಿ ಮಾಡ್ತಾಯಿದ್ದೀರಾ ಅಂದರೆ ನಿಮ್ಮಷ್ಟು ಮೂರ್ಖರು ಯಾರೂ ಅಲ್ಲ ಕಣ್ರೋ. ಯಾಕಂದರೆ ದಿಸ್ ಈಸ್ ನಾಟ್ ಎ ಟೈಮ್, ಇದು ಸಮಯವೇ ಅಲ್ಲ. ದಯವಿಟ್ಟು ಒಂದೇ ಒಂದು ಫ್ರೆಂಡ್ ಇಟ್ಕೊಳ್ಳಿ. ಯಾವ ಫ್ರೆಂಡು ಅಂತ ಹೇಳಿದರೆ, ನಿಮ್ಮನ್ನು ಬೂಸ್ಟ್ ಮಾಡ್ತಾನಲ್ವ ಅಂಥ ಫ್ರೆಂಡನ್ನು ಇಟ್ಕೊಳ್ಳಿ. ಓದ್ಕೊಳ್ಳೋ, ಇವತ್ತು ಒಂದು ಚಾಪ್ಟರ್ ಮುಗಿಸ್ಬಿಡೋಣ, ಏನಾದರೂ ಮಾಡಿ, ಬೆಳಗ್ಗೆ ಸಂಜೆ ಇನ್ನೊಂದು ಪಾಠ ಮುಗಿಸೋಣ ಕಣೋ ಅಂತ ಹೇಳ್ತಾನಲ್ವ ಅಂತಹ ಗೆಳೆಯ ಇಟ್ಕೊಳ್ಳಿ. ಆದರೆ ನಿಮ್ಗಿಂತ ವೀಕ್ ಯಾವುದೇ ಕಾರಣಕ್ಕೂ ಗೆಳೆತನವನ್ನು ಈ ಸಮಯಕ್ಕೆ ಮಾಡಿಕೊಳ್ಬೇಡಿ. ನಿಮ್ಮಕ್ಕಿಂತ ಅವನ ಕ್ಲಾಸ್ ಲೆವೆಲು ಈ ರೀತಿಯಾಗಿರಬೇಕು. ಕ್ಲಿಯರ್? ಥರ್ಡ್ ಥಿಂಗ್, ಸರ್ ಇಷ್ಟು ದಿನ ನಾವು ಕಾಲೇಜಿಗೆ ಹೋಗಿಲ್ಲ ಸರ್, ಪಾಠನೇ ಕೇಳಿಲ್ಲ ಸರ್, ಏನು ಮಾಡೋದು ಅಂತ. ಹೌದಪ್ಪ, ಪಾಠನೂ ಕೇಳಿಲ್ಲ, ಸಿಲೆಬಸ್ಸು ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಆದರೂ ಕೂಡ ಆನ್ಯುವಲ್ ಎಕ್ಸಾಮ್ 1 ಕಟ್ಟಿದ್ದೀರ ಅಂದಮೇಲೆ ಓದಿದವನು ಆನ್ಯುವಲ್ ಎಕ್ಸಾಮ್ 1 ಬರೀತಾನೆ, ಓದದೇ ಇರೋನು ಕೂಡ ಆನ್ಯುವಲ್ ಎಕ್ಸಾಮ್ ಬರೀತಾನೆ, ಫೇಲ್ ಆಗೋನು ಕೂಡ ಈಗ ಆನ್ಯುವಲ್ ಎಕ್ಸಾಮ್ ಬರೀತಾನೆ. ನೀವು ಯಾವ ಕೆಟಗರಿನಲ್ಲಿ ಬರ್ತಾ ಇದ್ದೀರಾ ಅಂತ ಮೊದಲು ತಾವುಗಳು ನಿಮ್ಮನ್ನು ನೀವೇ ಪ್ರಶ್ನೆ ಮಾಡಿಕೊಳ್ಳಿ. ಯಾಕಂದರೆ ಫೇಲ್ಯೂರ್ ಸ್ಟೂಡೆಂಟ್ ನೀವಲ್ಲ. ಫಸ್ಟು ಈ ಮೈಂಡ್ ಸೆಟ್ಟನ್ನು ಚೇಂಜ್ ಮಾಡಿ. ಎಷ್ಟು ನೆಗೆಟಿವ್ ಆಗಿ ಯೋಚನೆ ಮಾಡ್ತಿರೋ ಅಷ್ಟೇ ನೆಗೆಟಿವ್ ನಿಮಗೆ ಎನರ್ಜಿ ಬರ್ತಾ ಇರುತ್ತೆ. ಐ ವಿಲ್ ಅಂತ ಬರಬೇಕು. ಸರ್ ನಾನು ಮಾಡೇ ಮಾಡ್ತೀನಿ, ದಿಸ್ ಈಸ್ ಮೈ ಚಾಲೆಂಜ್, ದಿಸ್ ಇಯರ್ ಐ ವಿಲ್ ಸ್ಕೋರ್ 100 ಔಟ್ ಆಫ್ 100 ಇನ್ ಇಂಗ್ಲೀಷ್ ಅಂತ ಹೇಳಿ ನಾನಿದ್ದೀನಿ ನಿಮ್ಮ ಜೊತೆ. ಮೊದಲು ತಾವುಗಳು ಮಾಡಬೇಕಾಗಿರುವಂಥದ್ದು, ಮೊದಲು ಒಂದು ಸಬ್ಜೆಕ್ಟಿಗೆ ಒಬ್ಬ ವ್ಯಕ್ತಿಯನ್ನೇ ಇಟ್ಕೊಳ್ಳಿ. ನಾನು ಪ್ರಾಮಿಸ್ ಮಾಡ್ತೀನಿ, ನನ್ನನ್ನು ಇಂಗ್ಲೀಷಿಗೆ ಇಟ್ಕೊಂಬಿಡಿ. ನೀವು ಸೆಕೆಂಡ್ ಇಯರ್ PUC ವಿದ್ಯಾರ್ಥಿಗಳೇ, ನಾನು ಬೇರೆ ಸಬ್ಜೆಕ್ಟನ್ನು ನಿಮ್ಗೆ ಹೇಳ್ತಾ ಇಲ್ಲ, ಇಂಗ್ಲೀಷಿಗಾಗಿ ನನ್ನನ್ನು ಇಟ್ಕೊಂಬಿಡಿ. ಮತ್ತು ಇನ್ನೊಬ್ಬ ವ್ಯಕ್ತಿಯನ್ನು ನೀವು ಇಟ್ಕೊಂಡು ಅವನ ವೀಡಿಯೋ ಮತ್ತೆ ನೋಡ್ತಾ ಇದ್ದೀರಾ ಅಂದರೆ ಯೂಟ್ಯೂಬಲ್ಲಿ, ನಿಮ್ಮಷ್ಟು ಮೂರ್ಖರು ಯಾರೂ ಅಲ್ಲ ಸರ್. ನಾನು ಅದಕ್ಕೆ ಹೇಳ್ತಿರುವಂಥದ್ದು, ನಿಮ್ಗೆ ದೇವ್ರು ಕೊಟ್ಟಿರೋದು ಒಂದೇ ಒಂದು ಮೆದಡು. ಎ ಪಿಕ್ಚರ್ ಪೇಂಟ್ಸ್ 1000 ವರ್ಡ್ಸ್ ಅಂತ ಹೇಳ್ತೀವಿ. ನನ್ನನ್ನು ನೋಡಿದ ತಕ್ಷಣ ಇಂಗ್ಲೀಷ್ ನನ್ನ 100 ಹೊಡೆದೇ ಕಣೋ ಈ ಸಲ ಅಂತ ಅನ್ನಿಸ್ಬೇಕು. ಈ ರೀತಿಯಾಗಿ ಮೈಂಡ್ ಸೆಟ್ಟನ್ನು ಮಾಡ್ಕೊಳ್ಳಿ. ಮೊದಲು ತಾವುಗಳು ಒಂದು ಸಬ್ಜೆಕ್ಟಿಗೆ ಒಂದೇ ಒಂದು ವಿಡಿಯೋ, ಅದು ಯಾರ್ದು, ಇಸ್ಲಾಂ ಸರಿಂದು ಅಂತ ಈ ರೀತಿಯಾಗಿ ಮೈಂಡ್ ಸೆಟ್ ಮಾಡ್ಕೊಳ್ಳಿ. ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್. ನೆಕ್ಸ್ಟ್ ಕೆಲಸ ಏನು ಅಂತ ಹೇಳಿದರೆ, ದಯವಿಟ್ಟು ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಓಲ್ಡ್ ಕ್ವಶನ್ ಪೇಪರನ್ನು ಮೊದಲು ಮರೀರಿ. ಈ ಕಾನ್ಸೆಪ್ಟ್ ಯಾರೋ ನಿಮಗೆ ತುಂಬಿಟ್ಟಿದ್ದಾರೆ, ಒಂದು 5 ವರ್ಷದ ಓದೋ, ಒಂದು 10 ವರ್ಷದ ಓದೋ ಅಂತ. ಅಯ್ಯೋ ದೇವ್ರೆ, ಈ ವರ್ಷದೇ ಓದಿಲ್ಲ ನೀವು. ದಿಸ್ ಇಯರ್ ದ PUC ಬೋರ್ಡ್ ಹ್ಯಾಸ್ ರಿಲೀಸ್ಡ್ 2025-26 ಮಾಡಲ್ ಕ್ವಶನ್ ಪೇಪರ್. ಪ್ರತಿಯೊಂದು ಸಬ್ಜೆಕ್ಟಿನ ಮೇಲೆ 3 ಮಾಡಲ್ ಕ್ವಶನ್ ಪೇಪರ್ಗಳನ್ನು ರಿಲೀಸ್ ಮಾಡಿದ್ದಾರೆ. ಅದು ಮ್ಯಾಥಮೆಟಿಕ್ಸಿಗೆ 8 ಕ್ವಶನ್ ಪೇಪರ್ ಇದೆ. ನಾನೇ ಕೊಡ್ತೀನಿ ನಿಮಗೆ ಇದೇ ವರ್ಷದ್ದು. ನನ್ನ ಮಾತನ್ನು ಕೇಳಿ. ಮೊದಲು ಈ ವರ್ಷ ಏನು ನಿಮಗೆ ಹೊಸ ಪ್ಯಾಟರ್ನ್ ಬಂದಿದೆಯೋ, ಹೊಸದಾದ ಬ್ಲೂ ಪ್ರಿಂಟ್ ಬಂದಿದೆಯೋ ಅದನ್ನು ಫಾಲೋ ಅಪ್ ಮಾಡಿ. 90%, 99% ನಿಮ್ಮ ಮಾಡಲ್ ಕ್ವಶನ್ ಪೇಪರು ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ ಹೆಲ್ಪ್ ಆಗುತ್ತೆ. ನಿಮ್ಮ ಬ್ಲೂ ಪ್ರಿಂಟ್ ಕೂಡ ಅಷ್ಟೇ 99% ಫಾಲೋ ಆಗುತ್ತೆ. 1% ಎಲ್ಲೋ ಅವರಿಗೆ ಏನಂತೀರ ನೀವು ಅವಕಾಶವನ್ನು ಕೊಟ್ಟಿರ್ತಾರೆ ಚೇಂಜ್ ಮಾಡಲಿಕ್ಕೆ, ಏನು ಪ್ರಶ್ನೆಗಳನ್ನು. ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್. ಇನ್ನೊಂದು ಮುಖ್ಯವಾದ ಕೆಲಸ ಮಾಡಬೇಕಾಗಿರುವಂಥದ್ದು, ದಯವಿಟ್ಟು ಪ್ರೀತಿಯ ವಿದ್ಯಾರ್ಥಿಗಳ ಒಂದು ಎಂಟಿ ಪೇಪರನ್ನು ತೆಗೆದುಕೊಳ್ಳಿ. ಎಂಟಿ ಪೇಪರ್ ತಗೊಂಡು, ದಿಸ್ ಈಸ್ ಮೈ ಚಾಲೆಂಜ್ ಮೈ ಡಿಯರ್ ಚಿಲ್ಡ್ರನ್, ಈ ಒಂದು ವರ್ಕೌಟನ್ನು ಮಾಡಿ. ಯಾರೆಲ್ಲ ವೀಡಿಯೋ ಸ್ಕಿಪ್ ಮಾಡಿದ್ರು ಏನು ಮಾಡಲಿಕ್ಕಾಗಲ್ಲ. ಮೊದಲು ಒಂದು ಎಂಟಿ ಪೇಪರ್ ತಗೊಂಡು ಮೇಲ್ಗಡೆ ಬರೆದುಬಿಡಿ, ಇಂಗ್ಲೀಷ್ ಅಂತ ಬರೀರಿ.
ಬೇಡ ಸರ್, ಈಗ ಒಳ್ಳೆ ಒಂದು ಗುಡ್ ಎಕ್ಸಾಂಪಲ್ ಕೊಡ್ತೀನಿ, ಫಿಸಿಕ್ಸ್ ಅಂತ ಬರ್ಕೊಂಬಿಡಿ. ಯಾಕಂದರೆ ನಾನು ನೋಡಿದ್ದೀನಿ ನನ್ನ ವಿದ್ಯಾರ್ಥಿಗಳು ಫಿಸಿಕ್ಸ್ ಪಾಪ ರಾತ್ರಿ ಹಗಲು ಓದ್ತಾರೆ, ಡೆರಿವೇಷನ್ ಮಾಡ್ತಾರೆ, ನ್ಯೂಮರಿಕಲ್ಸ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಸರ್ ಬಂತು ಅಂತ ಎಕ್ಸಾಮಿಗೆ ಹಾಲಿ ಹೋಗಿ ಕೂತ್ಕೊಂಡಾಗ ಕ್ವಶನ್ ಪೇಪರ್ ನೋಡಿದ ತಕ್ಷಣ ಮೈಂಡ್ ಬ್ಲ್ಯಾಂಕ್ ಆಗಿಬಿಡುತ್ತೆ. ಏನೋ ಬಂತು ಇದು ಅಂತ. ಯಾಕೆ ಹೇಳಿ? ಓದುವ ರೀತಿಯಲ್ಲಿ ಓದಿರಲ್ಲ ಅಂತ. ಹೌದಲ್ವಾ? ಕಣ್ಣು ತುಂಬ ನಿದ್ದೆ ಆಗಿರಬೇಕು ಮನುಷ್ಯನಿಗೆ, ಹೊಟ್ಟೆ ತುಂಬ ಊಟ ಆಗಿರಬೇಕು, ಹೌದಲ್ವಾ? ಖುಷಿಯಾಗಿ ಓದಿರಬೇಕು. ಅದು ಎಕ್ಸಾಮ್ ಹಾಲಲ್ಲಿ ವರ್ಕೌಟ್ ಆಗುತ್ತೆ. ಗುಡ್ ಎಕ್ಸಾಂಪಲ್ ಕೊಡ್ತೀನಿ. ರಾತ್ರಿ 1 ಗಂಟೆವರೆಗೂ 2 ಗಂಟೆವರೆಗೂ ಓದ್ಬಿಟ್ಟು ಬೆಳಗ್ಗೆ ಕ್ಲಾಸಲ್ಲಿ ಹೋಗಿ ತೂಗುಡ್ಸ್ಕೊಂತ ಕೂತ್ಕೊಂಡ್ರೆ ನಿಮ್ಮ ಟೀಚರ್ ಪಾಠ ಮಾಡ್ತಾನೆ ಇರ್ತಾರೆ. ದೀಸ್ ಆರ್ ದ ಇಂಪಾರ್ಟೆಂಟ್ ಕ್ವಶನ್ಸ್, ದಿಸ್ ವಿಲ್ ಕಮ್ ಫಾರ್ ಯುವರ್ ಎಕ್ಸಾಮ್ ಇನ್ ಪಾರ್ಟ್ ಡಿ ಸೆಷನ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಡ್ಯೂರೇಷನ್ ಅಂತ ಹೇಳ್ತಿರ್ತಾರೆ. ನಿದ್ದೆ ಹೊಡಿತಾ ಇರ್ತೀರ. ಕೇಳಿದರೆ ಸರ್ ರಾತ್ರಿ ಎಲ್ಲ ಓದಿದ್ದೀನಿ ಅಂತ. ಅಂದರೆ ನಿಮ್ಮ ಲೆಕ್ಚರ್ಸ್ಗಿಂತ ನೀವು ಅತಿ ಬುದ್ಧಿವಂತರು ಅಂತ. ನೋಡಿ ಸರ್, ಯಾವ ಸಮಯದಲ್ಲಿ ಯಾವ ಕೆಲಸ ಮಾಡಿದರೆ ಅದು ವರ್ಕೌಟ್ ಆಗುತ್ತೋ ಅದನ್ನು ಅವಾಗೇ ಮಾಡಬೇಕು. ಹಾಗಾಗಿ ನನ್ನ ಮಾತನ್ನು ಕೇಳಿ ಹೊಟ್ಟೆ ತುಂಬ ಊಟ ಮಾಡಿ, ಕಣ್ತುಂಬ ನಿದ್ದೆ ಮಾಡಿ, ಹಾಗೂ ಖುಷಿಯಾಗಿ ಓದಿ. ಡಿಫಿಕಲ್ಟ್ ಸಬ್ಜೆಕ್ಟನ್ನು ಯಾವಾಗ ಓದಬೇಕು, ಹಾಗೂ ಡಿಫಿಕಲ್ಟು ಚಾಪ್ಟರ್ಸ್ಗಳನ್ನು ಯಾವಾಗ ಓದಬೇಕು, ಮೀಡಿಯಮ್ಮು ಹಾಗೂ ಲೆಸ್ ವೇಟೇಜ್ ಇರುವಂಥ ಚಾಪ್ಟರ್ಸ್ಗಳನ್ನು ಯಾವಾಗ ಓದಬೇಕು ಅದನ್ನು ಮೈಂಡ್ಸೆಟ್ ಮಾಡ್ಕೊಳ್ಳಿ. ಮೊದಲು ತಾವುಗಳು ಒಂದು ಎಂಟಿ ಪೇಪರನ್ನು ತಗೊಂಡು ಮೊದಲು ಫಿಸಿಕ್ಸ್ ಅಂತ ಹಾಕೊಂಬಿಡಿ ಸರ್. ಆಯಿತಾ? ನಿಮ್ಗೆ ಯಾವ ಸಬ್ಜೆಕ್ಟ್ ಡಿಫಿಕಲ್ಟೋ ಅದನ್ನು ಹಾಕೊಳ್ಳಿ. ನಾನೀಗ ತೆಗೆದುಕೊಂಡಿರುವಂಥದ್ದು ಫಿಸಿಕ್ಸ್ ಅಂತ. ಯಾಕಂದರೆ ಫಿಸಿಕ್ಸಲ್ಲಿ ಭಾಳ ಜನ ಫೇಲ್ ಆಗುವಂಥದ್ದು ವಿದ್ಯಾರ್ಥಿಗಳು. ಪಾಸ್ ಆಗ್ತಾಯಿದ್ದಾರೆ ಅಂದರೆ ಬರೀ 21 ತಕ್ಕಂಡೆ ಪಾಸ್ ಆಗಿರೋದು ಎಲ್ಲರೂ ಕೂಡ. 3 ಕಾಲಮ್ ಡಿವೈಡ್ ಮಾಡಿಬಿಡಿ, ಆಯಿತಾ? 2 ಲೈನ್ ಹಾಕಿದರೆ 3 ಆಯಿತು. ಒಂದರಲ್ಲಿ ಈಸಿ, ಒಂದರಲ್ಲಿ ಡಿಫಿಕಲ್ಟು, ಒಂದರಲ್ಲಿ ಮೋರ್ ವೇಟೇಜ್ ಅಂತ ಹಾಕಿ. ನೆನಪಿರಲಿ, ಈಸಿ, ಡಿಫಿಕಲ್ಟ್, ಮೋರ್ ವೇಟೇಜ್ ಅಂತ. ಯಾಕಂದರೆ ಬಹಳ ವಿದ್ಯಾರ್ಥಿಗಳು ಸರ್ 2 ಪಾಠ ಓದಿದ್ದೀನಿ, 3 ಪಾಠ ಓದಿದ್ದೀನಿ, ಒಂದೇ ಒಂದು ಪಾಠ ಉಳಿಸ್ಕೊಂಡಿದ್ದೀನಿ ಅಂತ. ಅಯ್ಯೋ ಮಂಗ್ರ, ಆ ಉಳಿಸಿದಂಥ ಪಾಠ 24 ಮಾರ್ಕ್ಸಿಗಿತ್ತು ಕಣ್ರಿ. ಇಮ್ಯಾಜಿನ್ ಯುವರ್ ಸೆಲ್ಫ್, ನೀವು ಯಾವ ಪಾಠ ಓದ್ತಾ ಇಲ್ವೋ ಆ ಪಾಠಕ್ಕೆ ವೇಟೇಜ್ ಜಾಸ್ತಿ ಇತ್ತು ಅಂದರೆ ನಿಮ್ಮಷ್ಟು ಮೂರ್ಖರು ಯಾರೂ ಅಲ್ಲ ಅಂತ. ಈಗ 2 ಚಾಪ್ಟರ್ ಫಾರ್ ಎಕ್ಸಾಂಪಲ್ ಇಮ್ಯಾಜಿನ್ 9 ಪಾಠಗಳಿದ್ದಾವೆ ಅಂದ್ಕೊಳ್ಳಿ ಫಿಸಿಕ್ಸಲ್ಲಿ. ಈಗ ನೀವು ಅದರಲ್ಲಿ 3 ಪಾಠ ಬಿಟ್ಟಿರ್ತೀರ, ಎಲ್ಲ 6 ಪಾಠ ಕರೆಕ್ಟಾಗಿ ರೆಡಿಯಾಗಿದ್ದೀನಿ ಸರ್, ಎಷ್ಟು ಮಾರ್ಕ್ಸ್ ಬರ್ಬೋದು ಅಂತ. ಅಯ್ಯೋ, ಹಾಗೆ ನಾವು ಪ್ರಿಡಿಕ್ಷನ್ ಮಾಡ್ಕೊತ ಹೇಳ್ತಾ ಇದ್ದರೆ ಅವೆಲ್ಲ ಸುಳ್ಳಾಗುತ್ತೆ. ಫಸ್ಟ್ ಯು ಶುಡ್ ಸಿ ದ ಬ್ಲೂ ಪ್ರಿಂಟ್. ನಾನು ನಮ್ಮ PUC ವಿದ್ಯಾರ್ಥಿಗಳಿಗೆ ಪ್ರತಿಯೊಂದು ಸಬ್ಜೆಕ್ಟಿನ ಬ್ಲೂ ಪ್ರಿಂಟ್ ಅಪ್ಲೋಡ್ ಮಾಡಿ ಕೊಟ್ಟಿದ್ದೇನೆ. ಅದರಲ್ಲಿ ವಿವರಿಸಿದ್ದೇನೆ, ನೀವು ಎಷ್ಟು 4 ಪಾಠ ಓದಿದರೆ ಎಷ್ಟು ಮಾರ್ಕ್ಸ್ ಬರುತ್ತೆ, 3 ಪಾಠ ಓದಿದರೆ ಎಷ್ಟು ಮಾರ್ಕ್ಸ್ ಬರುತ್ತೆ ಅಂತ. ಆ ಪಾಠಗಳನ್ನು ಪಿಕ್ ಮಾಡ್ಕೊಂಡು ಓದಬೇಕು. ನಿಮಗೆ ಇಷ್ಟ ಬಂದಿದ್ದ ಪಾಠ ಓದಿದರೆ ನೀವು 0 ಮಾರ್ಕ್ಸೇ ತೆಗೆಯುವಂಥದ್ದು. ಹೋಪ್ ದಿಸ್ ಈಸ್ ಎನಫ್ ಅಂದ್ಕೊಂಡಿದ್ದೀನಿ. ಮೊದಲು ಈಸಿಯಾಗಿರುವಂಥ ಪಾಠಗಳನ್ನು ಬರ್ಕೊಳ್ಳಿ, ಡಿಫಿಕಲ್ಟ್ ಆಗಿರುವ ಪಾಠಗಳನ್ನು ಬರ್ಕೊಳ್ಳಿ. ನಂತರದಲ್ಲಿ ನಿಮಗೆ ಬಹಳ ವೇಟೇಜ್ ಇದೆ ಅಲ್ವಾ, ಈ ಪಾಠ 20 ಮಾರ್ಕ್ಸಿಗಿದೆ, ಫಸ್ಟ್ ಅಂಥ ಪಾಠ ಬರ್ಕೊಳ್ಳಿ. ಈ ಪಾಠ 25 ಮಾರ್ಕ್ಸಿಗಿದೆ, ಅಂಥದ್ದು ಬರ್ಕೊಳ್ಳಿ. 2 ಪಾಠ 2 ಚಾಪ್ಟರ್ ಓದಿದರೆ 45 ಮಾರ್ಕ್ಸ್ ಬಂತಲ್ರಿ. 6 ಪಾಠ ಓದ್ಬಿಟ್ಟು ಬರೀ 20 ಮಾರ್ಕ್ಸ್ ತೆಗಿತಾ ಇದ್ದೀರಾ. ಹಾಗಿದ್ರೆ ಇದರಲ್ಲಿ ಯಾರು ಬುದ್ಧಿವಂತ? 2 ಪಾಠ ಯಾವ ವೇಟೇಜ್ ಜಾಸ್ತಿ ಇದೋ ಆ ಪಾಠಗಳನ್ನು ಓದ್ಬಿಟ್ಟು ಹೋದ್ನಲ್ವಾ ಅವನು ಬುದ್ಧಿವಂತ ಆಗ್ತಾನೆ, ನೀವು ಮೂರ್ಖರಾಗ್ತೀರಾ. ದಯವಿಟ್ಟು ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತು ಮೈಂಡ್ಸೆಟ್ಟನ್ನು ಚೇಂಜ್ ಮಾಡಿ, ಫ್ರೆಂಡ್ಶಿಪ್ಪನ್ನು ಆದಷ್ಟು ಕಡಿಮೆ ಮಾಡ್ತಾ ಏನಾದರೂ ಅದನ್ನು ಬಿಟ್ಟು ಹಾಕಿ ಅಂತ. ಮುಂದಿನ ಒಂದು ವಿಡಿಯೋ ಅದು ಕೂಡ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಮೆಮೊರಿ, ಸರ್ ಓದಿದ್ದು ನೆನಪಿಡ್ತಾ ಇಲ್ಲ ಅಂತ. 3 ರೀತಿ ಮೆಮೊರಿ ಇದೆ ನೆನಪಿಟ್ಟುಕೊಳ್ಳಲು. 3 ರೀತಿಯಾಗಿ ಮೆಮೊರಿ ಸ್ಟೋರ್ ಆಗುತ್ತೆ ನಿಮ್ಮ ಒಂದು ಮೆದುಳಿನಲ್ಲಿ. ಅದರ ಬಗ್ಗೆ ಮುಂದಿನ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಾನು ಹೇಳ್ತೇನೆ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಯಾರೂ ಕೂಡ ಬೇಜಾರಾಗಬಾರ್ದು. ಯಾಕಂದರೆ ನಮ್ಮ ವಾಯ್ಸ್ ವೇರಿಯೇಷನ್ ಕೆಲವೊಮ್ಮೆ ನಿಮಗೆ ಇಲ್ಲಿಗೆ ತಟ್ಟಂಗಿರುತ್ತೆ. ರೀಸನ್ ಇಷ್ಟೇ ಕಂಡ್ರೋ, ಇವತ್ತು ನಾನು ನಿಮಗೆ ಬೈಬೋದು, ನಾಳೆ ನಿಮ್ಮ ಅಂಕಗಳು ಸಂತೋಷವಾಗಿ ತಾವುಗಳು ನೋಡಿಕೊಳ್ಬೋದು. ಇವತ್ತು ನಿಮ್ಮ ಬಳಿ ಯಾರು ಕೂಡ ಬರೋಲ್ಲ ಕಂಡ್ರೋ, ನಾಳೆ ನಿಮ್ಮ ಆನ್ಯುವಲ್ ಎಕ್ಸಾಮ್ ಒಂದಿನ ರಿಸಲ್ಟ್ ಬರುತ್ತಲ್ವ, ನಿಮ್ಮ ಪಕ್ಕದ ಮನೆಯವರು, ನಿಮ್ಮ ಆಪೋಸಿಟ್ ಮನೆಯವರು, ನಿಮ್ಮ ಆಂಟಿ, ನಿಮ್ಮ ಅಂಕಲು, ನಿಮ್ಮ ಚಿಕ್ಕಪ್ಪ, ನಿಮ್ಮ ಅಪ್ಪ, ನಿಮ್ಮ ಅಮ್ಮ ಎಲ್ಲರೂ ಬಂದು ಒಳ್ಳೆ ಹದ್ದಿನ ರೀತಿಯಲ್ಲಿ ಸತ್ತ ಪ್ರಾಣಿ ಅಂತ ಕುಂತಿರ್ತಾರಲ್ವ, ಹಂಗೆ ಬರ್ತಾರೆ. ಯಾಕೆ ಗೊತ್ತಾ? ಎಷ್ಟು ರಿಸಲ್ಟ್, ಏನು ಬಂತು, ಏನಾಯ್ತು ಅಂತ. ಅವ್ರಿಗೇನು ಗೊತ್ತು ನಿಮ್ಮ ಪರಿಸ್ಥಿತಿಗಳು, ನಿಮ್ಮ ಪಾಠನೇ ಅರ್ಥ ಆಗಿಲ್ಲ. ಸರ್ ಸಿಲೆಬಸ್ಸೇ ನೋಡಿಲ್ಲ ನಾನು. ಫಸ್ಟ್ ಓಪನ್ ಯುವರ್ ಟೆಕ್ಸ್ಟ್ ಬುಕ್ ವಿಚ್ ಇಸ್ ಪ್ರೊವೈಡೆಡ್ ಬೈ ದಿ PUC ಬೋರ್ಡ್. ಮೊದಲು ಅದನ್ನು ಯಾರೋ ಥರ್ಡ್ ಪಾರ್ಟಿ ಕೊಟ್ಟಿರುವಂಥ ಸಿಲೆಬಸ್ ಇಟ್ಕೊಂಡು ಮೆಟೀರಿಯಲ್ ಇಟ್ಕೊಂಡು ಓದ್ತಾ ನಿಂತಿರಿ, ಇದು ಬರುತ್ತೆ ಅಂತ. ದಯವಿಟ್ಟು ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಆದಷ್ಟು ಮೊದಲು PUC ಬೋರ್ಡ್ ಕೊಟ್ಟಿರುವಂಥ ಸಿಲೆಬಸ್ಸನ್ನು ಓದಿ, ಮೊದಲು ಅದನ್ನು ಮಾಡಿ. ಅದು ನಿಮಗೆ CETಗೂ ಕೂಡ ಹೆಲ್ಪ್ ಆಗುತ್ತೆ. ಧನ್ಯವಾದಗಳು. ಆಲ್ ದ ಬೆಸ್ಟ್. ಡೂ ವೆಲ್ ಮೈ ಡಿಯರ್ ಚಿಲ್ಡ್ರನ್. ಗಾಡ್ ಬ್ಲೆಸ್ ಯು ಆಲ್. ಇದು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ನಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ ಬೇಕಾಗಿರುವಂಥ ಯೂನಿಟ್ ಟೆಸ್ಟ್ 2ಗೆ ಬೇಕಾಗಿರುವಂಥ ಹಾಗೂ ಪ್ರಿಪೇರ್ಗೆ ಬೇಕಾಗಿರುವಂಥ ಸಂಪೂರ್ಣವಾದ ಮೆಟೀರಿಯಲನ್ನು ಕೊಟ್ಟಿರ್ತೇನೆ. ಯುಟಿಲೈಸ್ ಮಾಡಿಕೊಳ್ಳಿ.